ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಫೈನಲ್ ಆಗಿ ಗ್ರಾಮೀಣ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇದೇ ಜುಲೈ 3ನೇ ತಾರೀಕು ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ವಿಶೇಷವಾಗಿ ಇವತ್ತು ಈ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಮತ್ತೆ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರಿನ AMB ಸಿನಿಮಾಸ್ ಕಪಾಲಿ ಈ ಒಂದು ಮಾಲ್ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಟ ನಿರ್ದೇಶಕರಾದ ದುನಿಯಾ ವಿಜಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರ್ತಾ ಇದ್ದಾರೆ. ತುಂಬಾ ಖುಷಿಯ ವಿಚಾರನೆ ಕೂಡ ಹೌದು. ರಾಜ್ಕುಮಾರ್ ಅವರು, ಮೇಘಾ ಶೆಟ್ಟಿ ಅವರು, ಈ ತರ ತುಂಬಾ ತಾರಾಬಳಗ ಇದೆ. ಯೋಗೀಶ್ ಅವರು ಕೂಡ ಈ ಚಿತ್ರದ ಒಂದು ಗೆಸ್ಟ್ ಅಪಿಯರೆನ್ಸ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಆ ಪೋಸ್ಟರ್ ಕೂಡ ಅವ್ರು ಆಕ್ಟ್ ಮಾಡ್ತಾ ಇರೋ ಆ ಪಾತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಆಮೇಲೆ ಎಲ್ಲ ಕಲಾವಿದರು, ಅರುಣ್ ಸಾಗರ್ ಅವ್ರದ್ದು ಎಲ್ಲ ಕಲಾವಿದರದ್ದು ಪೋಸ್ಟರ್ಸ್, ಅಂದ್ರೆ ಅವ್ರ ಮಾಡಿರೋ ಪಾತ್ರಗಳ ಪೋಸ್ಟ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರೆ ತುಂಬಾ ಕುತೂಹಲ, ತುಂಬಾ ಕ್ಯೂರಿಯಾಸಿಟಿ ಇದೆ. ಸಿನಿಮಾ ಬಗ್ಗೆನೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಈಗಾಗಲೇ ಈ ಚಿತ್ರವನ್ನು ವೀಕ್ಷಿಸಿದ ಸೆನ್ಸಾರ್ ಪ್ರಾಧಿಕಾರ ಮಂಡಳಿಯವರು ಮೆಚ್ಕೊಂಡು URA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದು ಹಳ್ಳಿ ವಾತಾವರಣದ ಒಂದು ಸಿನಿಮಾ, ಆದ್ರೆ ಈಗ ಬೇಕಾಗಿತ್ತು ಒಂದಿಷ್ಟು ಹಳ್ಳಿ ವಾತಾವರಣದ ಸಿನಿಮಾಗಳು ಕಡಿಮೆ ಆಗಿದ್ದು. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ ಸಖತ್ತಾಗಿ ಒಂದು ಸೂಟ್ ಆಗ್ತಾರೆ. ಈಗಾಗಲೇ ಹಾಡುಗಳೆಲ್ಲ ಹಿಟ್ಟಾಗಿದೆ. ಸಿಕ್ಸ್ ಸೆನ್ಸ್ ಸೀನಾ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಮೇಘಾ ಶೆಟ್ಟಿ ಅವರು ಕುಸುಮಾ ಅನ್ನೋ ಪಾತ್ರ ಮಾಡಿರೋದು. ಆ ಲೈನ್ ಕುಸುಮಾ ಅನ್ನೋ ಆ ಹೆಸರಲ್ಲೇ ಒಂದು ಹಾಡನ್ನು ಕೂಡ ಇರೋದು. ಅದು ರಿಲೀಸ್ ಆಗಿ ಹಿಟ್ ಆಗಿದೆ. ತುಂಬಾ ರೀಲ್ಸ್ ಗಳೆಲ್ಲ ಬರ್ತಾ ಇದೆ. ಅದು ಸಖತ್ ಕ್ರೇಜಿ ಆಗಿದೆ. ಸಿನಿಮಾ ಬಗ್ಗೆನೂ ಅಷ್ಟೇ ಎಕ್ಸ್ಪೆಕ್ಟೇಷನ್, ತುಂಬಾ ತುಂಬಾ ನಿರೀಕ್ಷೆ ಇದೆ ಸಿನಿಮಾದ ಬಗ್ಗೆ. ಪಕ್ಕ ಗೆಲುವು ಆಗೇ ಆಗತ್ತೆ ಅಂತ ನಾನೇಂದ್ರೂ ಭರವಸೆ ಕೊಡ್ತಾ ಇದ್ದೀನಿ. ನನಗೂ ನಂಬಿಕೆ ಇದೆ. ಇನ್ನು ನಡೆನುಡಿ ಅನ್ನೋ ಒಂದು ಚಾನಲ್ ನೋಡಿದೆ. ಅದರಲ್ಲಿ ದೇವನೂರು ಚಂದ್ರ ಅವರ, ನಿರ್ದೇಶಕರಾದ ದೇವನೂರು ಚಂದ್ರ ಅವರ ಈ ಕತೆ ಹುಟ್ಟಿದ್ದೇಗೆ, ಅವರು ಸಿನಿಮಾ ಹೇಗೆ ಬಂದ್ರು ಸಿನಿಮಾ ರಂಗಕ್ಕೆ, 7 ವರ್ಷಗಳು ಯಾಕೆ ಬೇಕಾಯ್ತು ಈ ಸಿನಿಮಾ ರೆಡಿ ಆಗಕ್ಕೆ, ಫೈನಲ್ ಆಗಿ ಏನೇನಾಯ್ತು ಅನ್ನೋದನ್ನ ಸಂಕ್ಷಿಪ್ತ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು 7-8 ಸರಣಿಗಳ ಮೂಲಕ ಅವ್ರು ಹೇಳಿದ್ದಾರೆ. ಇನ್ನೂ ಒಂದಿಷ್ಟು ಸಂಚಿಕೆಗಳು ಪ್ರಸಾರ ಆಗ್ತಾ ಇದೆ. ಅದೆಲ್ಲ ನೋಡಿದಾಗ ನನಗೆ ಆ ಚಾನಲ್ ಕೂಡ ಇಷ್ಟ ಆಯ್ತು. ಇದ್ರು ಯಾವ ರೀತಿ ಮುಖ್ಯ ಆಗ್ತಾರೋ ಟೆಕ್ನಿಷಿಯನ್ಸ್ಗೂ ಅಷ್ಟೇ ಮುಖ್ಯ ಆಗ್ತಾರೆ. ಒಂದು ಕನಸು ಕಂಡಂತ ಒಂದು ಜೀವ ಅದು ನಿರ್ದೇಶಕರು. ಹೀಗಾಗಿ ಅವರ ಒಂದು ಕನಸು ಇದೇ ಜುಲೈ 3ನೇ ತಾರೀಕಿನಂದು ಸಾಕಾರಗೊಳ್ತಾ ಇದೆ. ಸೊ ಸಿನಿಮಾದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ತುಂಬಾ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದ ಗೆಲುವು ಸಿಗ್ಲಿ ಅಂತಾನೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನೀವುಗಳು ಈ ಹಾಡನ್ನ ಕೇಳಿರ್ತಾರೆ, ಈ ಸಿನಿಮಾದ ಹಾಡುಗಳನ್ನ. ನಿಮ್ಗೆ ಯಾವ ಹಾಡು ಇಷ್ಟ? ಈಗ ಮನ ಮೆಚ್ಚಿದ ಹುಡುಗಿ ಸಿನಿಮಾದ ಅದೊಂದು ಹಾಡು ಕೂಡ ರಿಮಿಕ್ಸ್ ಮಾಡಿದ್ರು. ಆಮೇಲೆ ಏನು ಹೇಳು ಕುಸುಮ, ಸಿಕ್ಸ್ ಸೆನ್ಸಸ್ಸಿನ ಎಲ್ಲ ಹಾಡುಗಳು ತುಂಬಾ ಇಷ್ಟ. ಇದು ನಿಮ್ಗೆ ಯಾವ ಹಾಡು ಇಷ್ಟ? ಈ ಚಿತ್ರದ ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಆಲ್ ದ ಬೆಸ್ಟ್, ಒಳ್ಳೇದಲ್ಲಿ. ಸಂಜೆ ಈ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ಮತ್ತೆ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ಆ ಟ್ರೈಲರ್ ನ ನೋಡ್ಬಿಟ್ಟು ಸಾಧ್ಯ ಆದ್ರೆ ಆ ಕಾರ್ಯಕ್ರಮ ಹೋಗಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ. ಬಟ್ ಟ್ರೈಲರ್ ರಗ್ಗಡ್ ಆಗಿರುತ್ತೆ ಅಂತ ನಾನೆಂತ್ರು ಅನ್ಕೊಂಡಿದ್ದೀನಿ. ಸಿನಿಮಾನು ಅಷ್ಟೇ ರಗ್ಗಡ್ ಆಗಿರುತ್ತೆ ಅಂತ ನಾನೆಂತ್ರು ನಂಬಿದ್ದೀನಿ. ಸೊ ನೋಡೋಣ, ಟ್ರೈಲರ್ ರಿಲೀಸ್ ಆದ್ಮೇಲೆ ನನಗೇನ್ ಅನ್ಸುತ್ತೆ ಒಂದು ನೋಡ್ತೀನಿ, ನನ್ಗನ್ಸಿದ್ದನ್ನ ನಾನು ಹೇಳ್ತೀನಿ. ನೋಡೋಣ. ಆಲ್ ದ ಬೆಸ್ಟ್, ಒಳ್ಳೇದಲ್ಲಿ ಇಡೀ ತಂಡಕ್ಕೆ. ಧನ್ಯವಾದಗಳು.